ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೂ ಎಕನಾಮಿಕ್ ಸ್ಟಾರ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಸಮಾಜಶಾಸ್ತ್ರದ ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಈ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಒಂದು ಪ್ರಶ್ನೆ, ಭಾರತೀಯ ಜನಸಮೂಹದಲ್ಲಿ ಯಾರು ಮಾಡಿದ ಜನಾಂಗೀಯ ವರ್ಗೀಕರಣವನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ? ಇಲ್ಲಿ BS ಗುಹಾ ಅವರ ಜನಾಂಗೀಯ ವರ್ಗೀಕರಣವನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ. ಎರಡನೆಯ ಒಂದು ಪ್ರಶ್ನೆ, ಕಾರ್ಡರ್ ಮತ್ತು ಇರುಳಾ ಜನರಲ್ಲಿ ಯಾವ ಜನಾಂಗದ ಲಕ್ಷಣಗಳು ಕಂಡುಬರುತ್ತವೆ? ಕಾರ್ಡರ್ ಮತ್ತು ಇರುಳಾ ಜನರಲ್ಲಿ ನಿಗ್ರಿಟೋ ಜನಾಂಗದ ಲಕ್ಷಣಗಳು ಕಂಡುಬರುತ್ತವೆ. ಅಂಡಮಾನ್ ದ್ವೀಪಗಳ ಓಂಗೆ ಮತ್ತು ಜಾರ್ವಾ ಬುಡಕಟ್ಟುಗಳು ಯಾವ ಜನಾಂಗದ ಲಕ್ಷಣಗಳನ್ನು ಹೊಂದಿದ್ದಾರೆ? ನೋಡಿಲಿ, ಮೂರನೇ ಒಂದು ಪ್ರಶ್ನೆ, ಅಂಡಮಾನ್ ದ್ವೀಪಗಳ ಓಂಗೆ ಮತ್ತು ಜಾರ್ವಾ ಬುಡಕಟ್ಟುಗಳು ಯಾವ ಜನಾಂಗದ ಲಕ್ಷಣವನ್ನು ಹೊಂದಿದ್ದಾರೆ ಎಂದಾಗ ಇವರು ಕೂಡ ನಿಗ್ರಿಟೋ ಜನಾಂಗದ ಲಕ್ಷಣಗಳನ್ನು ಹೊಂದಿದ್ದಾರೆ. ನಾಲ್ಕನೆಯ ಒಂದು ಪ್ರಶ್ನೆ, ರಾಜ್ಮಹಲ್ ಪರ್ವತ ಪ್ರದೇಶದಲ್ಲಿ ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿರುವ ಬುಡಕಟ್ಟು ಯಾವುದು? ರಾಜ್ಮಹಲ್ ಪರ್ವತ ಪ್ರದೇಶದಲ್ಲಿ ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿರುವ ಬುಡಕಟ್ಟು ಯಾವುದು ಅಂದಾಗ ಬಡಿಗಾ ಬುಡಕಟ್ಟು. ಐದನೆಯ ಒಂದು ಪ್ರಶ್ನೆ, ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಯಾವ ಜನಾಂಗಕ್ಕೆ ಸೇರುತ್ತವೆ? ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಪ್ರೋಟೋ ಆಸ್ಟ್ರಾಯ್ಲ್ ಜನಾಂಗಕ್ಕೆ ಸೇರಿರುತ್ತವೆ. ಆರನೆಯ ಒಂದು ಪ್ರಶ್ನೆ, ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳು ಯಾವ ಜನಾಂಗೀಯ ಸಮೂಹಕ್ಕೆ ಸೇರುತ್ತವೆ? ಇಲ್ಲಿ ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳು ಮಂಗೋಲಾಯ್ಡ್ ಜನಾಂಗಕ್ಕೆ ಒಂದು ಸಮೂಹಕ್ಕೆ ಸೇರುತ್ತವೆ. ಏಳನೆಯ ಒಂದು ಪ್ರಶ್ನೆ, ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಜನಾಂಗೀಯ ಸಮೂಹ ಯಾವುದು? ಇಲ್ಲಿ ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಜನಾಂಗೀಯ ಸಮೂಹ ಅಂದಾಗ ಮೆಡಿಟೇರಿಯನ್ನರ ಸಮೂಹ ಒಂದು ನಿಕಟ ಸಂಬಂಧವನ್ನು ಹೊಂದಿದೆ. ಎಂಟನೆಯ ಒಂದು ಪ್ರಶ್ನೆ, ಪಾರ್ಸಿ ಜನಸಮೂಹವು ಯಾವ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದೆ? ಪಾರ್ಸಿ ಜನಸಮೂಹವು ಅರ್ಮೆನಾಯ್ಡ್ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದೆ. ಒಂಬತ್ತನೆಯ ಒಂದು ಪ್ರಶ್ನೆ, ಭಾರತದ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಅಗಾಧ ಪ್ರಭಾವ ಬೀರಿದ ಜನಾಂಗೀಯ ಸಮೂಹ ಯಾವುದು? ಭಾರತದ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಅಗಾಧ ಪ್ರಭಾವ ಬೀರಿದ ಜನಾಂಗೀಯ ಸಮೂಹ ನಾರ್ಡಿಕ್ ಜನಾಂಗೀಯ ಸಮೂಹ. ಹತ್ತನೆಯ ಒಂದು ಪ್ರಶ್ನೆ, ಸಿಂಧೂ ನದಿ ನಾಗರಿಕತೆಯಲ್ಲಿ ಯಾವುದು ಬಂದರು ಪಟ್ಟಣವಾಗಿತ್ತು? ಸಿಂಧೂ ನದಿ ನಾಗರಿಕತೆಯಲ್ಲಿ ಲೋಥಾಲ್ ಬಂದರು ಪಟ್ಟಣವಾಗಿತ್ತು. ಹನ್ನೊಂದನೆಯ ಒಂದು ಪ್ರಶ್ನೆ, ಅತ್ಯಂತ ಪ್ರಾಚೀನ ವೇದ ಯಾವುದು? ಅತ್ಯಂತ ಪ್ರಾಚೀನ ವೇದ ಋಗ್ವೇದ. ಅದೇ ರೀತಿಯಾಗಿ 12ನೆಯ ಒಂದು ಪ್ರಶ್ನೆ, ರಾಮಾಯಣವನ್ನು ಬರೆದವರು ಯಾರು? ರಾಮಾಯಣವನ್ನು ಬರೆದವರು ವಾಲ್ಮೀಕಿ. ಮಹಾಭಾರತವನ್ನು ಬರೆದವರು ಯಾರು? 13ನೆಯ ಒಂದು ಪ್ರಶ್ನೆ, ಮಹಾಭಾರತವನ್ನು ಬರೆದವರು ಯಾರು? ವೇದವ್ಯಾಸರು ಮಹಾಭಾರತವನ್ನು ಬರೆದರು. 14ನೆಯ ಒಂದು ಪ್ರಶ್ನೆ, ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ಅರ್ಥಶಾಸ್ತ್ರವನ್ನು ಬರೆದವರು ಕೌಟಿಲ್ಯ. 15ನೆಯ ಒಂದು ಪ್ರಶ್ನೆ, ಮನುಸ್ಮೃತಿಯನ್ನು ಬರೆದವರು ಯಾರು? ಮನುಸ್ಮೃತಿಯನ್ನು ಬರೆದವರು ಮನು. 16ನೆಯ ಒಂದು ಪ್ರಶ್ನೆ, ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ ವಸಾಹತು ಸಮೂಹ ಯಾವುದು? ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ ವಸಾಹತು ಸಮೂಹ ಪೋರ್ಚುಗೀಸರು. 17ನೆಯ ಒಂದು ಪ್ರಶ್ನೆ, ಸಿಂಧೂ ಪ್ರದೇಶದ ಜನರನ್ನು ಸೂಚಿಸಲು ಹಿಂದೂ ಎಂಬ ಪದವನ್ನು ಯಾರು ಬಳಸಿದರು? ಸಿಂಧೂ ಪ್ರದೇಶದ ಜನರನ್ನು ಸೂಚಿಸಲು ಹಿಂದೂ ಎಂಬ ಪದವನ್ನು ಅರಬ್ಬರು ಬಳಸಿದರು. 18ನೆಯ ಒಂದು ಪ್ರಶ್ನೆ, ಹಿಂದೂ ಮತ್ತು ಇಸ್ಲಾಂ ಧರ್ಮಗಳ ಅಂಶಗಳನ್ನು ಪಡೆದುಕೊಂಡು ಭಾರತದಲ್ಲಿ ಬೆಳೆದ ಧಾರ್ಮಿಕ ಪಂಥ ಯಾವುದು? ಹಿಂದೂ ಮತ್ತು ಇಸ್ಲಾಂ ಧರ್ಮಗಳ ಅಂಶಗಳನ್ನು ಪಡೆದುಕೊಂಡು ಭಾರತದಲ್ಲಿ ಬೆಳೆದ ಧಾರ್ಮಿಕ ಪಂಥ ಸಿಖ್ ಧರ್ಮ. 19ನೆಯ ಒಂದು ಪ್ರಶ್ನೆ, ಭಾರತದಲ್ಲಿ ಗೋವಾ ಜನ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಯಾರ ಪಾತ್ರ ಪ್ರಮುಖವಾದುದು? ಭಾರತದಲ್ಲಿ ಗೋವಾ ಜನ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಪೋರ್ಚುಗೀಸರ ಪಾತ್ರ ಪ್ರಮುಖವಾದದ್ದು. 20ನೆಯ ಒಂದು ಪ್ರಶ್ನೆ, ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ ಎಷ್ಟು ಭಾಷೆಗಳನ್ನು ಅಧಿಕೃತ ಎಂದು ಘೋಷಿಸಿದೆ? 22 ಭಾಷೆಗಳು. ಅಂದರೆ ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ ಒಟ್ಟು 22 ಭಾಷೆಗಳನ್ನು ಅಧಿಕೃತ ಭಾಷೆಗಳು ಎಂದು ಘೋಷಿಸಿದೆ. 21ನೆಯ ಒಂದು ಪ್ರಶ್ನೆ,
ಕನ್ನಡವು ಯಾವ ಭಾಷಾ ಸಮೂಹಕ್ಕೆ ಸೇರುತ್ತದೆ? ಕನ್ನಡವು ದ್ರಾವಿಡ ಭಾಷಾ ಸಮೂಹಕ್ಕೆ ಸೇರುತ್ತದೆ. ಸಿಖ್ ಧರ್ಮದ ಸಂಸ್ಥಾಪಕರು ಯಾರು? 22ನೇ ಒಂದು ಪ್ರಶ್ನೆ. ಸಿಖ್ ಧರ್ಮದ ಸಂಸ್ಥಾಪಕರು ಯಾರು? ಸಿಖ್ ಧರ್ಮದ ಸಂಸ್ಥಾಪಕರು ಗುರುನಾನಕರು. 23ನೆಯ ಒಂದು ಪ್ರಶ್ನೆ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಸಿಖ್ಖರ ಪವಿತ್ರ ಗ್ರಂಥ ಸಾಹಿಬ. 24ನೆಯ ಒಂದು ಪ್ರಶ್ನೆ. ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಸರ್ಕಾರವು ಯಾವಾಗ ಘೋಷಿಸಿತು? ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಸರ್ಕಾರವು 2008ರಲ್ಲಿ ಘೋಷಿಸಿತು. 25ನೆಯ ಒಂದು ಪ್ರಶ್ನೆ. ಆಂಧ್ರ ಪ್ರದೇಶದಿಂದ ಪ್ರತ್ಯೇಕಗೊಂಡು ರಚನೆಯಾದ ರಾಜ್ಯ ಯಾವುದು? ಆಂಧ್ರ ಪ್ರದೇಶದಿಂದ ಪ್ರತ್ಯೇಕಗೊಂಡು ರಚನೆಯಾದ ರಾಜ್ಯ ತೆಲಂಗಾಣ. 26ನೆಯ ಪ್ರಶ್ನೆ. ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಯಾವ ನದಿಗೆ ಸಂಬಂಧಿಸಿದೆ? ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ನದಿಗೆ ಸಂಬಂಧಿಸಿದೆ. 27ನೆಯ ಒಂದು ಪ್ರಶ್ನೆ. 1961ರಲ್ಲಿ ರಚನೆಯಾದ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಅಧ್ಯಕ್ಷರು ಯಾರು? 1961ರಲ್ಲಿ ರಚನೆಯಾದ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಸಂಪೂರ್ಣಾನಂದ್. 28ನೆಯ ಒಂದು ಪ್ರಶ್ನೆ. ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಅಚಿಲ್ ಗಿಲಿಯಾರ್ಡ್. ಅದೇ ರೀತಿಯಾಗಿ 29ನೆಯ ಒಂದು ಪ್ರಶ್ನೆ. ಡೆಮೋಗ್ರಫಿ ಎಂಬ ಪದವನ್ನು ಅಚಿಲ್ ಗಿಲಿಯಾರ್ಡ್ ಯಾವಾಗ ಪರಿಚಯಿಸಿದರು? ಡೆಮೋಗ್ರಫಿ ಎಂಬ ಪದವನ್ನು ಅಚಿಲ್ ಗಿಲಿಯಾರ್ಡ್ ರವರು 1855ರಲ್ಲಿ ಪರಿಚಯಿಸಿದರು. 30ನೆಯ ಒಂದು ಪ್ರಶ್ನೆ. ಡೋಮೋಸ್ ಪದದ ಅರ್ಥವೇನು? ಡೋಮೋಸ್ ಪದದ ಅರ್ಥ ಜನರು. 31ನೆಯ ಒಂದು ಪ್ರಶ್ನೆ. ಭಾರತದಲ್ಲಿ ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷ ಎನ್ನುವರು? ಭಾರತದಲ್ಲಿ 1921ನೇ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷ ಎಂದು ಕರೆಯಲಾಗುತ್ತದೆ. ಒಡಲ ತುಡಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆ ಉಚಿದು ಅಧ್ಯಯನದ ಕರ್ತ ಯಾರು? ಮಂಜುನಾಥ್ ಅದ್ದೆ. 33ನೆಯ ಒಂದು ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯು ಬೇಟಿ ಪಡಾವ್ ಬೇಟಿ ಬಚಾವ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ? ಕರ್ನಾಟಕದ ವಿಜಯಪುರ ಜಿಲ್ಲೆಯು ಬೇಟಿ ಪಡಾವ್ ಬೇಟಿ ಬಚಾವ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. 34ನೆಯ ಒಂದು ಪ್ರಶ್ನೆ. ಸುಕನ್ಯಾ ಸಮೃದ್ಧಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? 22/1/2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಜಾರಿಗೆ ಬಂತು. ಭಾರತದ ಯಾವ ರಾಜ್ಯವು ಅತ್ಯಂತ ಕಡಿಮೆ ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ? ಭಾರತದ ಪಂಜಾಬ್ ರಾಜ್ಯವು ಅತ್ಯಂತ ಕಡಿಮೆ ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ. 36ನೆಯ ಒಂದು ಪ್ರಶ್ನೆ. ಭಾರತದ ಯಾವ ರಾಜ್ಯವು ಅತ್ಯಂತ ಹೆಚ್ಚು ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ? ಭಾರತದ ಸಿಕ್ಕಿಂ ರಾಜ್ಯವು ಅತ್ಯಂತ ಹೆಚ್ಚು ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ. 37ನೆಯ ಒಂದು ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚು ಜನಸಂಖ್ಯೆ ಹೊಂದಿದೆ? 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಕಡಿಮೆ ಜನಸಂಖ್ಯೆ ಹೊಂದಿದೆ? ಇದು 38ನೇ ಒಂದು ಪ್ರಶ್ನೆ. ಇಲ್ಲಿ ನೋಡಿ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಕೊಡಗು ಜಿಲ್ಲೆಯು ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. 39ನೆಯ ಒಂದು ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಇದು ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಬೆಂಗಳೂರು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ ಅಂದಾಗ ಬೆಂಗಳೂರು ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ. 40ನೆಯ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ? ಉಡುಪಿ ಕರ್ನಾಟಕದ ಒಂದು ಅತ್ಯಂತ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ಜಿಲ್ಲೆಯಾಗಿದೆ. 41ನೆಯ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿದೆ? ಇಲ್ಲಿ ಕೋಲಾರ ಜಿಲ್ಲೆಯು ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿದೆ. ಅದೇ ರೀತಿಯಾಗಿ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಪರಿಶಿಷ್ಟ ಜಾತಿಯವರನ್ನು ಹೊಂದಿದೆ ಅಂದಾಗ ಉಡುಪಿ ಜಿಲ್ಲೆಯು
ಅತ್ಯಂತ ಕಡಿಮೆ ಪರಿಶಿಷ್ಟ ಜಾತಿಯವರನ್ನು ಹೊಂದಿದೆ? 43ನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಹೆಚ್ಚು ಪರಿಶಿಷ್ಟ ಪಂಗಡವನ್ನು ಹೊಂದಿದೆ? ರಾಯಚೂರು ಜಿಲ್ಲೆಯು ಅತ್ಯಂತ ಹೆಚ್ಚು ಪರಿಶಿಷ್ಟ ಪಂಗಡದವರನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಪರಿಶಿಷ್ಟ ಪಂಗಡದವರನ್ನು ಹೊಂದಿದೆ? ಮಂಡ್ಯ ಜಿಲ್ಲೆಯು ಅತ್ಯಂತ ಕಡಿಮೆ ಪರಿಶಿಷ್ಟ ಪಂಗಡದವರನ್ನು ಹೊಂದಿದೆ. 45ನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಇಲ್ಲಿ ಹೆಚ್ಚು ಸಾಕ್ಷರತೆ ಅಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆಯಾಗಿದೆ. 46ನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ಅಂದಾಗ ಯಾದಗಿರಿ ಜಿಲ್ಲೆಯು ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆಯಾಗಿದೆ. 47ನೆಯ ಒಂದು ಪ್ರಶ್ನೆ, ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಂಡ ಪ್ರಥಮ ದೇಶ ಯಾವುದು? ನೋಡಿ, ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಂಡ ಪ್ರಥಮ ದೇಶ ಭಾರತ. 48ನೆಯ ಒಂದು ಪ್ರಶ್ನೆ, ಭಾರತವು ಕುಟುಂಬ ಯೋಜನೆಯನ್ನು ಯಾವಾಗ ಅಳವಡಿಸಿಕೊಂಡಿತು? ಭಾರತವು ಕುಟುಂಬ ಯೋಜನೆಯನ್ನು 1952ರಲ್ಲಿ ಅಳವಡಿಸಿಕೊಂಡಿತು. ಅದೇ ರೀತಿಯಾಗಿ ಬಿಟ್ಟ ಸ್ಥಳಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಮೊದಲನೆಯ ಒಂದು ಪ್ರಶ್ನೆ, ಭಾರತವನ್ನು ಭಾಷೆಗಳು ಮತ್ತು ಜನಾಂಗಗಳ ಸಂಗ್ರಹಾಲಯ ಎಂದು ಕರೆದವರು? ಇಲ್ಲಿ RK ಮುಖರ್ಜಿಯವರು ಭಾರತವನ್ನು ಭಾಷೆಗಳು ಮತ್ತು ಜನಾಂಗಗಳ ಸಂಗ್ರಹಾಲಯ ಎಂದು ಕರೆದರು. ಮೇಲ್ಗಡೆ ಉತ್ತರಗಳನ್ನು ಕೊಟ್ಟಿದ್ದಾರೆ, ಅದ್ರ ಮೇಲೆ ಟಿಕ್ ಮಾಡಿದ್ದೀನಿ ನಾನು. ಎರಡನೆಯ ಒಂದು ಪ್ರಶ್ನೆ, ಕನ್ನಡವು ಡ್ಯಾಶ್ ಭಾಷಾ ಸಮೂಹಕ್ಕೆ ಸೇರಿದೆ? ಕನ್ನಡವು ಇಲ್ಲಿ ದ್ರಾವಿಡ ಭಾಷಾ ಸಮೂಹಕ್ಕೆ ಸೇರಿದೆ. ಮೂರನೆಯ ಒಂದು ಪ್ರಶ್ನೆ, 1990ರಲ್ಲಿ ಡ್ಯಾಶ್ದಲ್ಲಿ ನಡೆಸಿದ ಜನಗಣತಿಯು ಪ್ರಪಂಚದ ಮೊದಲ ಆಧುನಿಕ ಜನಗಣತಿಯಾಗಿದೆ. ಯಾವುದು ಅಂದಾಗ ಇಲ್ಲಿ ಅಮೇರಿಕಾದಲ್ಲಿ ನಡೆದ ಜನಗಣತಿ ಏನಾಗುತ್ತೆ? ಪ್ರಪಂಚದ ಮೊದಲ ಆಧುನಿಕ ಜನಗಣತಿಯಾಗಿದೆ. ನಾಲ್ಕನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಶೇಕಡ 5.05ರಷ್ಟು. ಐದನೆಯ ಒಂದು ಪ್ರಶ್ನೆ, ಜನಸಂಖ್ಯೆಯಲ್ಲಿ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕವು ಡ್ಯಾಶ್ನ ಸ್ಥಾನದಲ್ಲಿದೆ. ಇದು ಯಾವುದು ಅಂದಾಗ 7ನೇ ಒಂದು ಸ್ಥಾನದಲ್ಲಿದೆ. 5ನೆಯ ಪ್ರಶ್ನೆಗೆ ಉತ್ತರ 7ನೆಯ ಸ್ಥಾನದಲ್ಲಿದೆ. ಆರನೆಯ ಒಂದು ಪ್ರಶ್ನೆ, ಕುಟುಂಬ ಯೋಜನೆಯನ್ನು 1977ರಲ್ಲಿ ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಯಿತು. ನೋಡಿ, ಕುಟುಂಬ ಯೋಜನೆಯನ್ನು ಏನಂತ ಕರೆಯಲಾಯಿತು ಅಂದಾಗ ಕುಟುಂಬ ಕಲ್ಯಾಣ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು. ಯಾವಾಗ? 1977ರಲ್ಲಿ. ಏಳನೆಯ ಒಂದು ಪ್ರಶ್ನೆ, ಏಷ್ಯಾದ ಉಪಖಂಡ ಎಂದು ಡ್ಯಾಶ್ ಅನ್ನು ಕರೆಯಲಾಗಿದೆ. ಏಷ್ಯಾದ ಉಪಖಂಡ ಯಾವುದು ಅಂದಾಗ ಭಾರತವನ್ನು ಏಷ್ಯಾದ ಉಪಖಂಡ ಎಂದು ಕರೆಯಲಾಗಿದೆ. ಇದು ಭಾರತ 8ನೇದಾಗುತ್ತೆ ನೋಡಿ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಇದೇ ಅಧ್ಯಾಯದ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಆಲ್ರೆಡಿ ಇಲ್ಲಿ ಹೊಂದಿಸಿ ಬರೆದಿದೆ. ಒಂದೇದು ಭಾಷಾ ಸಮೀಕ್ಷೆ ಗ್ರಿಯರ್ಸನ್, ಡೆಮೋಗ್ರಫಿ ಅಚಿಲ್ ಗಿಲಿಯಾರ್ಡ್, ಜನಾಂಗೀಯ ವರ್ಗೀಕರಣ BS ಗುಹಾ, ರಾಷ್ಟ್ರೀಯ ಭಾವೈಕ್ಯತೆ ಸಂಪೂರ್ಣಾನಂದ್, ಒಡಲ ತುಡಿತಕ್ಕೇಡು ಮಂಜುನಾಥ್ ಅದ್ದೆ. ಅದೇ ರೀತಿಯಾಗಿ ಇನ್ನು ಉಳಿದ ಒಂದು ಹೊಂದಿಸಿ ಬರೆಯಿರಿ. ಗೋವಾ ಜನಸಂಸ್ಕೃತಿ ಪೋರ್ಚುಗೀಸರ ಕೊಡುಗೆ, ಉಲ್ಫಾ ಆಸಾಂ, ಖಲಿಸ್ತಾನ್ ಸಿಖ್, ಮದ್ರಾಸ್ ದ್ರಾವಿಡ ಸ್ಥಾನ, ಪಶ್ಚಿಮ ಬಂಗಾಳ ಗೋರ್ಖಾ ಲ್ಯಾಂಡ್. ಇವಿಷ್ಟು ಏನು ಅಂದಾಗ 1ನೇ ಅಧ್ಯಾಯದ ಬಹು ಆಯ್ಕೆ, ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಾಗಿವೆ. ಅದೇ ರೀತಿಯಾಗಿ ಮುಂದಿನ ತರಗತಿಗಳಲ್ಲಿ 1 ಅಂಕದ 5 ಅಂಕದ ಮತ್ತು ಉಳಿದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಓಕೆ, ಧನ್ಯವಾದಗಳು.